ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನಲ್ಲಿ ನಾನು ಬೈಲಿಂಗಲ್ ಕ್ಲಾಸಸ್ಸಲ್ಲಿ ಈಗ 1ರಿಂದ 5ನೇ ತರಗತಿಗೆ ದ್ವಿಭಾಷಾ ಮಾಧ್ಯಮದಲ್ಲಿ 1ರಿಂದ 5ನೇ ತರಗತಿಗೆ ಈ ಜೂನ್ 1ನೇ ತಾರೀಕಿಂದ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಅಂದರೆ ಪರಿವರ್ತನಾ ಅವಧಿ ಅಂತ ಏನು ಕರೀತಾರೆ. ಮುಂಚೆ ಎಲ್ಲ ನಾವು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಿದ್ವಲ್ಲ, ಅದರ ಬದಲಾಗಿ ಈಗ 1ರಿಂದ 5ನೇ ತರಗತಿಗೆ ದ್ವಿಭಾಷಾ ಮಾಧ್ಯಮದಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಅಂತ ಏನು ಆ ಪೀರಿಯಡಲ್ಲಿ ನಡೆಸ್ತಕ್ಕಂತಹ ಚಟುವಟಿಕೆಗಳ ಬಗ್ಗೆ ಒಂದು ಸ್ವಲ್ಪ ನಿಮಗೆ ವಿಚಾರಗಳನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಡೆದಂತಹ VCನಲ್ಲಿ ಏನೇನು ವಿಚಾರಗಳನ್ನು ಶೇರ್ ಮಾಡಿದ್ದಾರೆ ಈ ಟ್ರಾನ್ಸಿಷನ್ ಪೀರಿಯಡ್ ಬಗ್ಗೆ ಅಂತ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾವು ನಮ್ಮ ಟೀಚರ್ಸ್ ಎಲ್ಲ ನಾವು ಏನು ತಿಳ್ಕೊಬೇಕಾಗಿದೆ ಅಂತಂದರೆ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಬೈಲಿಂಗಲ್ ಕ್ಲಾಸಸ್ ಇಲ್ಲ. ನಲಿಕಲಿ ಶಾಲೆ ಇದೆ, ಕಲಿನಲಿ ಶಾಲೆ ಇದೆ, ಕನ್ನಡ ಮಾಧ್ಯಮ ಶಾಲೆ ಇದೆ. ಹಾಗೆ ನಮಗೆ ಈಗ ಹೊಸದುರ್ಗ ತಾಲೂಕಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ದ್ವಿಭಾಷಾ ಮಾಧ್ಯಮ ಶಾಲೆಗಳು. ಹಾಗಾಗಿ ನಾವು ಏನೇ ಸರ್ಕ್ಯುಲರ್ಸ್ ಆಗಲಿ, ಏನೇ DSCRTಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಕೈಪಿಡಿಗಳಾಗಲಿ, ನಾವು ನೋಡಬೇಕಾಗಿರೋದು ದ್ವಿಭಾಷಾ ಮಾಧ್ಯಮದ ಶಾಲೆಗೆ ಏನು ಪರ್ಟಿಕ್ಯುಲರ್ ಆಗಿ ಬಿಟ್ಟಿರ್ತಾರೆ ಅದನ್ನು ನಾವು ಓದ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಈಗ ಈ ಸಮಗ್ರ ಶಿಕ್ಷಣ ಕರ್ನಾಟಕ SSK ಏನಿದೆ ಅದು DSCRT ಜೊತೆ ಕೊಲಾಬ್ರೇಷನ್ ಆಗಿ ಈ ಬೈಲಿಂಗಲ್ ಕ್ಲಾಸಸ್ಸಿಗೆ ಸಂಬಂಧಪಟ್ಟಂತಹ ಕೈಪಿಡಿಗಳನ್ನು ಬಿಡ್ತಾ ಇದೆ. ನೀವು ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡೋದನ್ನು ಮತ್ತು ಇದನ್ನು ಮೆಟೀರಿಯಲ್ಸ್ನ ತೊಗೊಳ್ಳೋದ್ರ ಬದಲು DSCRT ವೆಬ್ಸೈಟು ಹಾಗೂ SSK ಸಮಗ್ರ ಶಿಕ್ಷಣ ಕರ್ನಾಟಕ ವೆಬ್ಸೈಟಲ್ಲಿ ಎಲ್ಲ ಮೆಟೀರಿಯಲ್ಗಳನ್ನ ಅವರು ಶೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ VCನಲ್ಲಿ. ಹಾಗಾಗಿ ಅವನ್ನೇ ಡೌನ್ಲೋಡ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋದು ಕೂಡ ಒಳ್ಳೆಯದು. ಈಗ ಇವರು 1ನೇ ತರಗತಿಗೆ ಟ್ರಾನ್ಸಿಷನ್ ಪೀರಿಯಡಲ್ಲಿ ನಾವು ನಲಿಕಲಿ ತರಗತಿಗಳಿಗೆ ಏನು ವಿದ್ಯಾ ಪ್ರವೇಶ ಮಾಡ್ತಿದ್ವಲ್ಲ, ಆ್ಯಕ್ಟಿವಿಟೀಸು ಡೇ 1 ಡೇ 2 ಅದನ್ನು 30 ಡೇಸ್ ತನಕ ಅದೇ ರೀತಿಯಾಗಿ ವಿದ್ಯಾ ಪ್ರವೇಶದ ಬದಲಿಗೆ ವಿದ್ಯಾ ಚೇತನ ಅನ್ನೋ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಸೇಮ್ ಆ್ಯಸ್ ಇಟ್ ಈಸ್ ವಿದ್ಯಾ ಪ್ರವೇಶ ಇದ್ದಾಗೆ ಇರುತ್ತೆ. 30 ಡೇಸ್ ಪ್ರೋಗ್ರಾಮು, 30 ಡೇಸ್ ಡೇ 1ಇಂದ ಡೇ 30 ತನಕ ಅವರೇ ವಿದ್ಯಾಚೇತನ ಕೈಪಿಡಿನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಸಬ್ಜೆಕ್ಟ್ ವೈಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋ ಅಪ್ ಮಾಡೋದು. ನಂತರ ಅದನ್ನು ಪೋರ್ಟ್ಫೋಲಿಯೋಗೆ ಆ ವರ್ಕ್ಶೀಟ್ಗಳನ್ನ ಮಗುವಿನ ಪೋರ್ಟ್ಫೋಲಿಯೋಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಇನ್ನು 2ರಿಂದ 5ನೇ ತರಗತಿಗೆ ಬಂದರೆ 2ನೇ ತರಗತಿನಲ್ಲಿ ಮತ್ತು 3ನೇ ತರಗತಿನಲ್ಲಿ ಬ್ರಿಡ್ಜ್ ಕೋರ್ಸ್ ಥರ ಇಲ್ಲಿ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಇಲ್ಲ. ನೈದಾನಿಕ ಪರೀಕ್ಷೆ ಮತ್ತು ಪೋಸ್ಟ್ ಟೆಸ್ಟ್ ಸಾಫಲ್ಯ ಪರೀಕ್ಷೆ ಇರೋದಿಲ್ಲ. ಅದರ ಬದಲಿಗೆ ಇವರು ಕೂಡ 30 ದಿನಗಳ ಸಬ್ಜೆಕ್ಟ್ ವೈಸ್ 30 ದಿನಗಳಲ್ಲಿ ನಾವು ಏನು ಮಾಡಬೇಕು ಆ್ಯಕ್ಟಿವಿಟೀಸ್ನ ಅಂತ ಅವರು ಕೈಪಿಡಿನಲ್ಲಿ ಕೊಟ್ಟಿದ್ದಾರೆ. ಸಾಹಿತ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ DSCRT ವೆಬ್ಸೈಟಲ್ಲೂ ಕೂಡ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಈ ಗ್ರೂಪ್ಗಳಲ್ಲೆಲ್ಲ ಶೇರ್ ಕೂಡ ಆಗ್ತಿದೆ. ನಾನು ಕೂಡ ಬೇಕಾದರೆ ಅದರ ಲಿಂಕ್ ಒಂದು ಹಾಕ್ತೀನಿ ಸಬ್ಜೆಕ್ಟ್ ವೈಸು, ನೀವು ಶೇರ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ 2ನೇ ತರಗತಿ ಇಂಗ್ಲೀಷ್ ಮಾಡ್ಯೂಲಲ್ಲಿ ಏನಿದೆ ಅಂತಂತ ನಾವು ನೋಡೋದಾದರೆ, ಈಗ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಈ LOSಗಳು ಬರ್ತಾಯಿದೆ. ಈ ಒಂದು ಮಾಡ್ಯೂಲಲ್ಲಿ ಅವರು ಯಾವ ಥರ ಡಿಸೈನ್ ಮಾಡಿದ್ದಾರಪ್ಪ ಅಂತಂದರೆ, ಲರ್ನಿಂಗ್ ಔಟ್ಕಮ್ಸ್, ಮೊದಲನೇದಾಗಿ ಲರ್ನಿಂಗ್ ಔಟ್ಕಮ್ಸ್ ಇದೆ ಕೈಪಿಡಿನಲ್ಲಿ. ಅದ್ರ ಕೆಳಗಡೆ ಲರ್ನಿಂಗ್ ಆಬ್ಜೆಕ್ಟ್ಸ್ ಇದೆ, ಅದ್ರ ಕೆಳಗಡೆ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಇದೆ. ಅದರ ನಂತರ ನಾವು ಆ ವರ್ಕ್ಶೀಟ್ಗಳನ್ನ ಆ್ಯಕ್ಟಿವಿಟಿ ವರ್ಕ್ಶೀಟ್ಗಳನ್ನ ಮಗುವಿನ ಪೋರ್ಟ್ಫೋಲಿಯೋಗೆ ಹಾಕಬೇಕು. ಅಂದರೆ ಲರ್ನಿಂಗ್ ಔಟ್ಕಮ್ಸು ಬ್ರಾಡಾಗಿರುತ್ತೆ. ಎಷ್ಟು ಲರ್ನಿಂಗ್ ಔಟ್ಕಮ್ಸ್ ಕಲಿಕಾ ಫಲಗಳಿದ್ದಾವೆ ಅಂತ ಸಬ್ಜೆಕ್ಟ್ ವೈಸು ಅವರೇ ನಿಗದಿಪಡಿಸಿದ್ದಾರೆ. ನಾವು ಕಲಿಕಾ ಫಲಗಳನ್ನು ನಿಗದಿಪಡಿಸೋಂಗಿಲ್ಲ. ಈಗ ವೆಬ್ಸೈಟಲ್ಲಿ DSCRT ವೆಬ್ಸೈಟಲ್ಲಿ ಅವರೇ ಬಿಟ್ಬಿಟ್ಟಿದ್ದಾರೆ. ಕೈಪಿಡಿನಲ್ಲೂ ಕೂಡ ಅವರೇ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ವೈಸ್ ನೋಡೋದಾದರೆ ಇಂಗ್ಲೀಷಲ್ಲಿ 2ರಿಂದ 5ನೇ ಕ್ಲಾಸ್ ತನಕ 7 ಕಲಿಕಾ ಫಲಗಳನ್ನು ಅವರು ನಿಗದಿಪಡಿಸಿದ್ದಾರೆ. ಕ್ಲಾಸ್ ವೈಸ್ ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಮತ್ತು 5ಗೆ ಕೂಡ ನೀಡಿದ್ದಾರೆ. ಈ ಒಂದು ವೆಬ್ಸೈಟಲ್ಲಿ ಏನನ್ನು 2ರಿಂದ 5ನೇ ತರಗತಿ ತನಕ ನೋಡೋದಾದರೆ ಕಲಿಕಾ ಫಲಗಳು ಮೊದಲನೇದು ಏನಿದೆಯಪ್ಪ ಅಂದರೆ ಓರಲ್ ಪರ್ಫಾರ್ಮೆನ್ಸ್ ಅಂತ ಇದೆ. ನಂತರ ಸೋಷಿಯಲ್ ಆ್ಯಂಡ್ ಪೊಲೈಟ್ ಇಂಗ್ಲೀಷ್ ಅಂತ ಇದೆ. ನೆಕ್ಸ್ಟು ಡಿಕೋಡಿಂಗ್ ಸಿಲೆಬಲ್ಸ್, ನಂತರ ವೊಕ್ಯಾಬ್ಯುಲರಿ ಆ್ಯಂಡ್ ಮೀಡಿಯಾ, ನೆಕ್ಸ್ಟ್ 5th ಒನ್ ಕಾಂಪ್ರೆನ್ಷನ್ ಆ್ಯಂಡ್ ಸ್ಟೋರಿ, 6ನೇದು ರೀಡಿಂಗ್ ಫ್ಲೂಯೆನ್ಸಿ, 7ನೇದು ರೈಟಿಂಗ್ ಆ್ಯಂಡ್ ಕಾಂಪೋಸಿಷನ್ ಅಂತ ಇದೆ. ಇಲ್ಲಿ ನೋಡಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಕೈಪಿಡಿನಲ್ಲೂ ಕೂಡ ನೆಕ್ಸ್ಟ್ ಬರುತ್ತೆ. ಇಲ್ಲಿ ಏನಪ್ಪ ಇದೆ ಈ ಮಾಡ್ಯೂಲಲ್ಲಿ ಅಂತಂದರೆ, ಈ ಲರ್ನಿಂಗ್ ಔಟ್ಕಮ್ ಮೊದಲನೇದು ತಗೊಳ್ಳೋಣ, ಓರಲ್ ಪರ್ಫಾರ್ಮೆನ್ಸ್ ಅಂತ. ಮೌಖಿಕವಾಗಿ ಮಗು ಏನನ್ನು ಹೇಳ್ತಾನೆ ಅನ್ನೋದ್ರದ್ದು ಓರಲ್ಲಾಗಿ ತೊಗೊಳ್ಳೋದಾದರೆ, ಕ್ಲಾಸ್ 2ಗೆ ಏನು ಕೊಟ್ಟಿದ್ದಾರೆ, ರಿಸೈಟ್ ರೈಮ್ಸ್ ವಿತ್ ಪ್ರಾಪರ್ ಆಕ್ಷನ್ಸ್, ರಿದಮ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಅಂತ ಕೊಟ್ಟಿದ್ದಾರೆ.
ಅದೇ 3ನೇ ತರಗತಿಗೆ ಓರಲ್ ಪರ್ಫಾರ್ಮೆನ್ಸ್ ಮಗುದು ಏನು ಬರಬೇಕು, ಲರ್ನಿಂಗ್ ಔಟ್ಕಮ್ ಏನಿರಬೇಕಂದ್ರೆ ಪಾರ್ಟಿಸಿಪೇಟ್ ಇನ್ ರೋಲ್ ಪ್ಲೇಸ್ ಆ್ಯಂಡ್ ಕಾನ್ವರ್ಸೇಷನ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾನೆ. ಅಂದರೆ ಪಾತ್ರಾಭಿನಯದ ಮೂಲಕ ನಾವು ಮಕ್ಕಳಲ್ಲಿ ಕಾನ್ವರ್ಸೇಷನ್, ಸಂಭಾಷಣೆಯನ್ನು ಬೆಳೆಸ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೇಕು. ಅದೇ ರೋಲ್ ಪ್ಲೇ ಇದಕ್ಕೆ ಯಾವುದು ಓರಲ್ ಪರ್ಫಾರ್ಮೆನ್ಸಿಗೆ ಕ್ಲಾಸ್ 4ಗೆ ಎನಾಕ್ಟ್ಸ್ ಡಿಫ್ರೆಂಟ್ ರೋಲ್ಸ್ ಇನ್ ಶಾರ್ಟ್ಸ್ ಸ್ಕಿಟ್ಸ್. ಅಂದರೆ ಕೆಲವೊಂದು ಸ್ಕಿಟ್ಟಿಗೆ, ಒಂದು ಸಣ್ಣ ಸಣ್ಣ ಕಥೆಗಳಿಗೆ, ಸಣ್ಣ ಸಣ್ಣ ರೂಪಕಗಳಿಗೆ ಪಾತ್ರಗಳನ್ನು ಹಂಚಿ ಮಕ್ಕಳ ಕೈಲಿ ಮಾಡಿಸೋದು, ಡೈಲಾಗ್ಸ್ನ ಹೇಳಿಸೋದು. ಇದು ಒಂದು 4ನೇ ತರಗತಿ ಕೊಟ್ಟಿರ್ತಕ್ಕಂಥ ಎಲ್ವೋಸು. ನೆಕ್ಸ್ಟ್ 5ನೇ ತರಗತಿಗೆ ಏನು ಕೊಟ್ಟಿದ್ದಾನೆ, ಸಿಂಗ್ ಸಾಂಗ್ಸ್ ಆ್ಯಂಡ್ ಟೆಲ್ ಸ್ಟೋರೀಸ್ ಇನ್ ಇಂಗ್ಲೀಷ್ ವಿತ್ ಕ್ಲಾರಿಟಿ ಆ್ಯಂಡ್ ಕಾನ್ಫಿಡೆನ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸಾಂಗ್ಸ್ಗಳನ್ನ, ರೈಮ್ಸ್ಗಳನ್ನ ಅಥವಾ ಸ್ಟೋರೀಸ್ನ ಮಕ್ಕಳ ಕೈಲಿ ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸಿಂದ ಹೇಳಿಸ್ಬೇಕು ಅನ್ನೋದು ಈ ಒಂದು ಎಲ್ವೋಸ್. ನೋಡಿ, ಒಂದು ಎಲ್ವೋಗೇನೆ ಓರಲ್ ಪರ್ಫಾರ್ಮೆನ್ಸ್ ಅನ್ನೋ ಒಂದು ಎಲ್ವೋಗೇನೆ ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4, ಕ್ಲಾಸ್ 5ಗೆ ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾಯಿದೆ ಅಂತ ನಾನು ಇದನ್ನು ಡಿಫ್ರೆನ್ಸ್ ತೋರಿಸಿದ್ದೀನಿ ನಿಮಗೆ. ನಂತರ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಟ್ರಾನ್ಸಿಷನ್ ಪೀರಿಯಡ್ ಪ್ಲ್ಯಾನ್ ಕ್ಯಾಲೆಂಡರ್ ಇದೆ. ಪ್ರತಿ ವಿಷಯದಲ್ಲೂ, ಪ್ರತಿ ತರಗತಿಗೂ ಸಬ್ಜೆಕ್ಟ್ ವೈಸು 30 ಡೇಸಲ್ಲಿ ಏನು ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ನೀಡಿದ್ದಾರೆ. ಆ ಕ್ಯಾಲೆಂಡ್ರ್ ಪ್ರಕಾರ ನಾವು ಹೋಗ್ತಾ ಇರಬೇಕು. ಆ ಕ್ಯಾಲೆಂಡ್ರಲ್ಲಿ ಏನಿದೆಯಪ್ಪ ಅಂತಂದರೆ ವೀಕ್ಲಿ ವೈಸು ಎಷ್ಟು ಡೇ ಸಿಗುತ್ತೆ, ಆ ಡೇಸಿಗೆ ಯಾವ ದಿನಾಂಕ ನಾವು ಯಾವ ಆ್ಯಕ್ಟಿವಿಟಿ ನೇಮ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಡೇ 1 ಜೂನ್ 1ನೇ ತಾರೀಕು ಗ್ರೀಟಿಂಗ್ ಆ್ಯಂಡ್ ಬಿಲ್ಡಿಂಗ್ ಅಂತ ಒಂದು ಕೊಟ್ಟಿದ್ದಾರೆ. ಅಂದರೆ 2ನೇ ತರಗತಿಗೆ ಫಸ್ಟ್ ವೀಕ್ 1ನಲ್ಲಿ ಡೇ ಫಸ್ಟು ಏನು ಮಾಡಬೇಕು, ಇದು ಕ್ಯಾಲೆಂಡ್ರಲ್ಲೇ ಕೊಟ್ಬಿಟ್ಟಿದ್ದಾರೆ. ನಾವೇನು ಹೋಗಿ ಏನು ಮಾಡಬೇಕು, ಯಾವ ಆ್ಯಕ್ಟಿವಿಟಿ ಮಾಡಿಸ್ಬೇಕು, ಏನು ಬರೆಸ್ಬೇಕು ಅನ್ನೋ ಚಿಂತೆ ನಮಗಿಲ್ಲ. 2ನೇ ತರಗತಿ 3ನೇ ತರಗತಿಗೆ ಆ್ಯಕ್ಟಿವಿಟೀಸ್ನ ಅವರೇ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಡೇ 1 ಏನು ಮಾಡಬೇಕು, ಡೇ 2ಗೆ ಏನು ಮಾಡಬೇಕು, ಡೇ 3ಗೆ ಏನು ಮಾಡಬೇಕು, ಡೇ 4ಗೆ ಏನು ಮಾಡಬೇಕು ಅಂತ. ಹಾಗೆ 4 ಮತ್ತು 5ನೇ ತರಗತಿಗೂ ಕೂಡ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಅದದೇ ಆದಂತಹ ಸಬ್ಜೆಕ್ಟ್ ವೈಸ್ ಮಾಡ್ಯೂಲ್ಗಳಲ್ಲಿ ಕೈಪಿಡಿನ ಬಿಟ್ಟಿದ್ದಾರೆ. ಆ ಕೈಪಿಡಿನ ನೋಡಿಕೊಂಡ್ರೆ ನಮಗೆ ಎಲ್ಲ ಗೊತ್ತಾಗುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಡೇ 4, ಡೇ 5, ಡೇ 1 ಏನೇನು ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ಯಾವ ಥರ ಅದರಲ್ಲಿ ಸ್ಟೆಪ್ 1, ಸ್ಟೆಪ್ 2 ನೀವು ಆ್ಯಸ್ ಇಟ್ ಈಸ್ ENK ಕಾರ್ಡ್ಸ್ ನೋಡಿದ್ರಿ ಅಲ್ವಾ. ಒಂದು ಆ್ಯಕ್ಟಿವಿಟಿ ಏನಾದ್ರು ಬಂತಂದರೆ ಅದ್ರ ಬ್ಯಾಕು ಯಾವ ಥರ ಪ್ರೊಸೀಜರಲ್ಲಿ ನಾವು ಅದನ್ನು ಅಪ್ಲಿಕೇಬಲ್ ಮಾಡ್ಬೋದು ಆ್ಯಕ್ಟಿವಿಟೀಸ್ನ ಅನ್ನೋದನ್ನು ಕೊಟ್ಟಿದ್ರು. ಸೇಮ್ ಆ್ಯಸ್ ಇಟ್ ಈಸ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಕೊಟ್ಟು ನಂತರ ಅದು ಏನು ಲರ್ನಿಂಗ್ ಔಟ್ಕಮ್ ಬರಬೇಕು, ಅದು ಯಾವ ಪ್ರೊಸೀಜರಲ್ಲಿ ಮಾಡಬೇಕು, ಅದಾದ ನಂತರ ಆ್ಯಕ್ಟಿವಿಟಿ ಶೀಟ್ಗಳು ಕೊಟ್ಟಿದ್ದಾರೆ. ಅದರಲ್ಲೇ ಆ ಆ್ಯಕ್ಟಿವಿಟಿ ಶೀಟ್ ಫಿಲ್ ಮಾಡಿಸ್ಬಿಟ್ಟು ನಂತರ ಏನೇನು ಮಾಡಬೇಕು ಅನ್ನೋದು ಕೂಡ ಅವರು ಹೇಳ್ತಾ ಹೋಗಿದ್ದಾರೆ. ನಾನು ಈ ಒಂದು ವಿಚಾರದಲ್ಲಿ ಹೇಳೋದಾದರೆ 2 ಮತ್ತು 3ನೇ ತರಗತಿಗೆ ಫಸ್ಟು LOS ಇದೆ, ಲರ್ನಿಂಗ್ ಔಟ್ಕಮ್ಸು ಒಂದು ಗುರಿ, ಅದು ಬ್ರಾಡ್ ಆಗಿದ್ದರೆ ಅದರಲ್ಲಿ ಕೆಲವೊಂದು ಲರ್ನಿಂಗ್ ಆಬ್ಜೆಕ್ಟ್ಸ್ ಇದೆ. ಏನು ನಿಗದಿತ ಪಠ್ಯ ವಸ್ತು, ಅದು ಲರ್ನಿಂಗ್ ಆಬ್ಜೆಕ್ಟ್ ಏನಂದರೆ ನಿಗದಿತವಾಗಿರುತ್ತೆ. ಇದು ಬ್ರಾಡ್ ಆಗಿದ್ದರೆ ಲರ್ನಿಂಗ್ ಔಟ್ಕಮ್ನ ಸಾಧನೆ ಮಾಡೋದಕ್ಕೆ ಇನ್ನು ಕೆಲವೊಂದು ಆಬ್ಜೆಕ್ಟ್ಸ್ಗಳ ಮೂಲಕ ನಾವು ತಲುಪಬೇಕು ಅನ್ನೋದು ಅವ್ರ ಗುರಿ. ಒಂದೇ ಲರ್ನಿಂಗ್ ಔಟ್ಕಮ್ಮಿಗೆ ಹಲವಾರು ಲರ್ನಿಂಗ್ ಆಬ್ಜೆಕ್ಟ್ಸ್ ಇರುತ್ತೆ. ಅನಂತರ ಆ ಲರ್ನಿಂಗ್ ಆಬ್ಜೆಕ್ಟ್ಸ್ನ ಯಾವುದ್ರ ಮೂಲಕ ಮಾಡಬೇಕು ಅನ್ನೋದನ್ನು ಡೇ 1, ಡೇ 2, 3 ಕ್ಯಾಲೆಂಡ್ರ್ ಕೊಟ್ಟಿದ್ದಾರೆ. ಅದರ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಆ ಆ್ಯಕ್ಟಿವಿಟೀಸಿಗೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3ನಲ್ಲಿ ಏನೇನು ಮಾಡಬೇಕು ಪ್ರೊಸೀಜರ್ ಅನ್ನೋದು ಕೂಡ ಅಲ್ಲೇ ಕೊಟ್ಟಿದ್ದಾರೆ. ನಾವೇನು ಚಿಂತೆ ಮಾಡೋಂಗಿಲ್ಲ. ಈಗ 2ರಿಂದ 5ನೇ ತರಗತಿ ತನಕ ಟ್ರಾನ್ಸಿಷನ್ ಪೀರಿಯಡಲ್ಲಿ ಅವ್ರು ಕೊಟ್ಟಿರೋ ಆ್ಯಕ್ಟಿವಿಟೀಸ್ನ ಫಾಲೋ ಅಪ್ ಮಾಡೋದಷ್ಟೇ ನಮ್ಮ ಕೆಲಸ. ಆ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕು ಕ್ಯಾಲೆಂಡ್ರ್ ಪ್ರಕಾರ. ಆ್ಯಕ್ಟಿವಿಟೀಸಿಗೆ ವರ್ಕ್ಶೀಟಲ್ಲಿ ಮಾಡಿಸಿ ಮಗುವಿನ ಪೋರ್ಟ್ಫೋಲಿಯೋಗೆ ಹಾಕಬೇಕು. ಹಾಗೆಯೇ ಟೀಚರ್ ಅಬ್ಸರ್ವೇಷನ್ ಶೀಟ್ ಕೂಡ ಇದೆ. ಅದರಲ್ಲಿ ನಾವು ರೂಬ್ರಿಕ್ಸ್ ಥರ ಅವನು ಅಚೀವ್ಡು, ಪಾರ್ಷಿಯಲಿ ಅಚೀವ್ಡು, ಆಮೇಲೆ ನೀಡ್ ಟು ಅಚೀವ್ಡ್ ಅಂತ, ಅವ್ನಿಗೆ ತಪ್ಪಾಗಿದೆ ಅಂತ ಹೇಳೋಂಗಿಲ್ಲ. ಈಗ ಕಲಿಬೇಕು, ಸಮಯ ಇದೆ ಅಂತ ನೀಡ್ ಟು ಅಚೀವ್ಡ್ ಅಂತ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಕೈಪಿಡಿನಲ್ಲೇ. ನಂತರ 4 ಮತ್ತು 5ನೇ ತರಗತಿಗೆ ಏನು ಮಾಡಿದಾರಪ್ಪ ಅಂದರೆ ENKನಲ್ಲೂ ಹೇಳ್ತಾ ಇದ್ದೀನಿ, ಎಲ್ಲ ಸಬ್ಜೆಕ್ಟಿಗೂ ಸಂಬಂಧಪಟ್ಟಂಗೆ ಇಂಗ್ಲೀಷ್ ಆಗಿರ್ಬೋದು, ಗಣಿತ ಆಗಿರ್ಬೋದು, ಕನ್ನಡ, ಎಲ್ಲ ಆಲ್ ಸಬ್ಜೆಕ್ಟಲ್ಲೂ ಕೂಡ 2, 3ಕ್ಕೆ ಮಾತ್ರ ಅವರು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ. 30 ಡೇಸಿಗೆ ಆ್ಯಕ್ಟಿವಿಟಿ ಮಾಡಿಸ್ಬೇಕು. 4, 5ಕ್ಕೂ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. 2, 3ಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟು ಇರೋದಿಲ್ಲ. 4, 5ಕ್ಕೆ ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟ್ ಇದೆ. ಅದರಲ್ಲಿ 4 ಮತ್ತು 5ನೇ ತರಗತಿಗೆ ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟು ಯಾವ ಥರ ಡಿಸೈನ್ ಮಾಡಿದ್ದಾನಪ್ಪ ಅಂದರೆ ಮೊದಲ 1ರಿಂದ 4
FLNಗೆ ಸಂಬಂಧಪಟ್ಟಂಗೆ ಕನ್ನಡ, ಇಂಗ್ಲೀಷು, ಗಣಿತದಲ್ಲಿ EVSಗೆ FLN ಇರೋದಿಲ್ಲ. ಹಾಗಾಗಿ ಪ್ರೀವಿಯಸ್ ಕ್ಲಾಸಿನ LOSನೇ ಅವರೇ ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ನಾವು ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟು ಎಲ್ಲ ಕೈಪಿಡಿನಲ್ಲೇ ಕ್ವಶನ್ ಪೇಪರ್ ಕೂಡ ರೆಡಿಯಾಗಿ ಬಂದಿದೆ DSC-RTಯಿಂದ. ಆ ಕ್ವಶನ್ ಪೇಪರ್ನೇ ಇಂಪ್ಲಿಮೆಂಟ್ ಮಾಡಿದ್ರೆ ಆಯ್ತು ಅಷ್ಟೇ. ಅದರಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ 1ರಿಂದ 4 FLN ಸಾಮರ್ಥ್ಯಗಳು, ನಂತರ 5ರಿಂದ 10 ತನಕ ಇರ್ತಕ್ಕಂಥ ಕ್ವಶನ್ಗಳೆಲ್ಲ LOSಗೆ ಸಂಬಂಧಪಟ್ಟವು. ಈ ರೀತಿಯಾಗಿ 4 ಮತ್ತು 5ನೇ ತರಗತಿಗೆ ಬ್ರಿಡ್ಜ್ ಕೋರ್ಸ್ ರೀತಿಯಲ್ಲೇ ಟ್ರಾನ್ಸಾಕ್ಷನ್ ಪೀರಿಯಡಲ್ಲಿ ನಾವು ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟು ಮಾಡಿ ಅನಾಲಿಸಿಸ್ ಮಾಡಬೇಕು, A ಮತ್ತು Bನ ಕೊಡಬೇಕು. ಇನ್ನೊಂದೇನಪ್ಪ ಅಂದರೆ ಸ್ಪಷ್ಟವಾಗಿ VCನಲ್ಲಿ ಹೇಳಿದ್ದಾರೆ, ಎಲ್ಲ 1ರಿಂದ 5ನೇ ತರಗತಿ ತನಕ ಕೂಡ ನಾವು ಏನೇ ಆ್ಯಕ್ಟಿವಿಟೀಸ್ ಮಾಡಿದ್ರು, LOSನ ಇಂಪ್ಲಿಮೆಂಟ್ ಮಾಡಿದ್ರು ಕ್ವಶನ್ ಪೇಪರಲ್ಲಿ ನಾವು ಓರಲ್ಲಾಗಿ ಆಗಿರ್ಬೋದು ಅಥವಾ ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟಲ್ಲಿ ರಿಟರ್ನಲ್ಲೇ ಆಗಿರ್ಬೋದು, ಮಗು ಇಂಗ್ಲೀಷಲ್ಲೇ ಉತ್ತರಿಸಬೇಕು. ಆ ಕ್ವಶನ್ಗೆ ಇಂಗ್ಲೀಷಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವನು ಉತ್ತರಿಸಿದರೆ ಮಾತ್ರ A ಕೊಡಬೇಕು. ಅವನಿಗೆ ಗೊತ್ತಿದೆ ವಿಷಯ ಕನ್ನಡದಲ್ಲಿ ಬರೆದಿದ್ದಾನೆ ಆ ಕ್ವಶನಿಗೆ ಅಂದರೆ ನಾವು ಅದಕ್ಕೆ A ಕೊಡೋಂಗಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಅವನು ಇಂಗ್ಲೀಷಲ್ಲೇ ಅಚೀವ್ ಮಾಡಬೇಕನ್ನೋದು ಅವ್ರ ಇಂಟೆನ್ಷನ್. ಹಾಗಾಗಿ ಈ ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ, ನೋಡೋಣ. ನಾವು ಎಲ್ಲ ಫೀಲ್ಡಿಗೆ ಹೋದ್ಮೇಲೆ ಅಲ್ವಾ ಗೊತ್ತಾಗೋದು. ಆ ರೀತಿಯಾಗಿ ಅವರು ಹೇಳಿದ್ದಾರೆ. ಅಂದರೆ ಇಂಗ್ಲೀಷಲ್ಲೇ ಉತ್ತರ ಬರೆಸ್ಬೇಕು ನಾವು. ಇಂಗ್ಲೀಷಲ್ಲೇ ಕ್ವಶನ್ ಪೇಪರು ಇರುತ್ತೆ. ಆ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ಈ ಕೈಪಿಡಿನಲ್ಲೇ ಕೊನೆಗೆ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ಕೈಪಿಡಿ ಕೂಡ ಎಲ್ಲ ಪ್ರಿಂಟೌಟ್ಗಳು ಸಿಗ್ತವೆ ಎಲ್ಲ ಕಡೆ. ನಾವು ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀವಿ. DSC-RT ವೆಬ್ಸೈಟಲ್ಲಿ ಕೂಡ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಒಂದು ಕ್ಲಾಸ್ 3ದು ಅಬ್ಸರ್ವೇಷನ್ ಶೀಟ್ ಇದೆ. ಇದರಲ್ಲಿ ಟ್ರಾನ್ಸಿಷನ್ ಪೀರಿಯಡಲ್ಲಿ ಅಬ್ಸರ್ವೇಷನ್ ಶೀಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದೀನಿ. ಸ್ಟೂಡೆಂಟ್ ನೇಮ್ ಇರುತ್ತೆ. ಅಂದರೆ ಪ್ರತಿ ಮಗುಗೂ ಇದನ್ನು ನಾವು ಅಬ್ಸರ್ವೇಷನ್ ಶೀಟ್ ಹಾಕಬೇಕಾಗುತ್ತೆ. ಈ ಆ್ಯಕ್ಟಿವಿಟೀಸ್ ಏನು 25 ದಿನ ಮಾಡಿರ್ತೀವೋ ಆ 25ನೇ ದಿನದಲ್ಲಿ ನಾವು ಇದನ್ನು ಅಬ್ಸರ್ವೇಷನ್ ಶೀಟ್ನ ತುಂಬಬೇಕು ಅಂತ ಇವರು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಪೋಸ್ಟ್ ಟೆಸ್ಟ್ನ ನಾವು 4 ಮತ್ತು 5ನೇ ತರಗತಿಗೆ 25ನೇ ದಿನವೇ ಮಾಡಬೇಕು. 1ನೇ ದಿನ ಡೇ ಫಸ್ಟಲ್ಲಿ ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ ಯಾವತ್ತು ಡೇ 25th. ಅದರ ಮಧ್ಯದಲ್ಲಿ ನಾವು ಅನಾಲಿಸಿಸ್ ಮಾಡೋದು, ಪರಿಹಾರ ಬೋಧನೆ ಮಾಡೋದು ಅದನ್ನೆಲ್ಲ ಮಾಡಬೇಕು. ಪೋಸ್ಟ್ ಟೆಸ್ಟ್ ಮುಗಿದ ನಂತರ SAPಗೆ 4ರಿಂದ 5ಕ್ಕೆ ಈ ನೆನ್ನೆ ನಡೆದಂಥ VCನಲ್ಲಿ ಅವ್ರು ಏನು ಹೇಳಿದ್ದಾರೆ, 4ನೇ ತರಗತಿಯಿಂದ ಮುಂದಕ್ಕೆ ನಾವು SAPಗೆ ಎಂಟ್ರಿ ಮಾಡ್ತೀವಿ. ನೀವು ಕೇಳ್ಬೋದು 2, 3ಕ್ಕೆ ಮತ್ತು ಗ್ರೇಡ್ಗಳನ್ನ AB ಯಾವ ಥರ ನೀಡೋದು ಅಂತ. ಅವರು ನೀವು ಪೋರ್ಟ್ಫೋಲಿಯೋದಲ್ಲಿ LOSಗೆ ಸಂಬಂಧಪಟ್ಟಂಗೆ ಆ್ಯಕ್ಟಿವಿಟೀಸ್ನ ಮಾಡಿ ಇಟ್ಕೊಂಡಿರ್ರಿ, ಅದರದ್ದು ಏನಂತ ನಾವು ಸರ್ಕ್ಯುಲರ್ನ ಡಯಟ್ಗಳಿಗೆ ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಈಗ ಬಿಟ್ಟಿರೋ SAP ಪ್ರಕಾರ 2, 3ಕ್ಕೆ ಅದರಲ್ಲಿ ನಾವು ಗ್ರೇಡ್ನ ಅನಾಲಿಸಿಸ್ ಮಾಡೋಂಗಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮುಂದೆ ಫರ್ದರ್ ಗೈಡ್ಲೈನ್ಸ್ ಬರುತ್ತೋ ಅದನ್ನು ಫಾಲೋ ಅಪ್ ಮಾಡೋಣ. 2, 3ಕ್ಕೆ ಮಾತ್ರ ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟು ಮಾಡೋಂಗಿಲ್ಲ. 4, 5ಕ್ಕೆ ಪ್ರೀ ಟೆಸ್ಟು ಪೋಸ್ಟ್ ಟೆಸ್ಟು ಆ್ಯಸ್ ಇಟ್ ಈಸ್ ಬ್ರಿಡ್ಜ್ ಕೋರ್ಸಲ್ಲಿ ಮಾಡ್ತಿದ್ವಲ್ಲ ಅದೇ ರೀತಿ ಮಾಡಬೇಕು. ಆ ಕ್ವಶನ್ ಪೇಪರ್ ಕೂಡ ಅವರೇ ಆ ಮಾಡ್ಯೂಲಲ್ಲಿ ಕೊಟ್ಟಿದ್ದಾರೆ. ಮಾಡ್ಯೂಲ್ ಅಂದರೆ ಏನಿಲ್ಲ, ಸಬ್ಜೆಕ್ಟ್ ವೈಸ್ 1ರಿಂದ 30ನೇ ದಿನದ ತನಕ ನಾವು ಏನು ಮಾಡಬೇಕು ಅನ್ನೋದನ್ನು ಅದರಲ್ಲಿ ಕ್ರಮಬದ್ಧವಾಗಿ ಡಿಸೈನ್ ಮಾಡಿ ಒಂದು ಸಾಹಿತ್ಯ ರೆಡಿ ಮಾಡಿದ್ದಾರೆ. ಆ ಸಾಹಿತ್ಯನ ನಮ್ಮೆಲ್ಲರಿಗೂ ಒಂದೊಂದು ಪುಸ್ತಕದ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಈಗ ಏನು ಮಾಡೋಂಗಿಲ್ಲ. ಈಗ ನಾವು ನಾಳೆ ನಾಡದಲ್ಲೇ ಹೋಗ್ತಿರೋದ್ರಿಂದ ಡೇ 1ಇಂದ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ಪ್ರಿಂಟೌಟ್ ತಗೊಳ್ಳೇಬೇಕು, ಅನಿವಾರ್ಯ. ಯಾಕೆಂದರೆ ಎಲ್ಲ ಮಕ್ಕಳಿಗೂ ಕೊಡಲೇಬೇಕು. ಈ ರೀತಿಯಾಗಿ ಈ ಸಬ್ಜೆಕ್ಟ್ ವೈಸು ಇರುತ್ತೆ. ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಧನ್ಯವಾದಗಳು.